ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ ಇದೇನು ನನಗೆ ಆಡಕ್ಕೆ ಬರಲ್ಲ ಅಂತ ನನ್ನ ಕಾಯಿಗಳೆಲ್ಲ ತೆಗೆದು ಪಕ್ಕಕ್ಕೆ ಇಡ್ತಾ ಇದ್ದೀರಾ ನೀವು? ಅನ್ಕೊಂಡೆ ಇದೇ ಆಗತ್ತೆ ಅಂತ. ಅಲ್ಲ, ಆಟದಲ್ಲಿ ಸೋಲ್ತಾ ಇದ್ರು ಇಷ್ಟು ಖುಷಿಯಾಗಿದೆಯಲ್ಲ. ರವೀಂದ್ರ ಅವರೇ, ನೀವು ಆಡೋ ಆಟಕ್ಕೆ ತಂತ್ರ ಬೇಕು, ಆದ್ರೆ ನಾನು ಆಡೋ ಆಟಕ್ಕೆ ಕುತಂತ್ರ ಇದ್ರೆ ಸಾಕು. ಈ ತಂತ್ರಕ್ಕೂ ಕುತಂತ್ರಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಈಗ ಇನ್ನು ಮುಂದೆ ನನ್ನ ಆಟ ಶುರು, ಇದನ್ನ ನೀವೊಬ್ಬರೇ ಆಡ್ಕೊಳ್ಳಿ. ಈಗ ಬಂದೆ. ಹಲೋ, ಎಲ್ಲಿದ್ದೀರಾ ನೀವು? ಇಲ್ಲೆಲ್ಲೂ ಕಾಣ್ತಾ ಇಲ್ಲ. ಕಾಣಕ್ ನಾನು ಅಲ್ಲಿಗೆ ಬಂದಿದ್ದಿರ್ತಾನೆ ಮೇಡಮ್. ನನ್ನನ್ನು ಮನೆಯಲ್ಲೇ ಬಿಟ್ಟು ಹೋಗಿದ್ದಾರೆ. ಓಹೋ, ಯಾಕೆ? ಇಂಥ ಶುಭ ಕಾರ್ಯಗಳಲ್ಲಿ ನೀವು ಇರಬಾರ್ದು ಅಂತನಾ? ಅಲ್ಲ, ಆ ಮನೆಯವರು ನಿಮ್ಮನ್ನ ಅಷ್ಟೊಂದು ನೆಗ್ಲೆಕ್ಟ್ ಮಾಡ್ತಿದ್ದಾರೆ, ಆದರೂ ನಿಮ್ಗೇನು ಅನ್ಸೋದೇ ಇಲ್ವಾ? ಅನ್ಸತ್ತೆ ಮೇಡಮ್, ಆದ್ರೆ ಅನ್ಸಿದ್ದೆಲ್ಲ ಮಾಡಕ್ಕಾಗಲ್ವೇ? ಅನ್ಸಿದ್ದನ್ನ ಮಾಡೋಕ್ಕಾಗಲಿಲ್ಲ ಅಂದ್ರು ಕಡೆ ಪಕ್ಷ ನಾನು ಹೇಳಿದ್ದನ್ನ ಮಾಡ್ತೀರಾ ಅಲ್ವಾ? ಖಂಡಿತವಾಗ್ಲೂ ಮಾಡ್ತೀನಿ ಮೇಡಮ್. ನೀವು ಹೇಳಿದ ಕೆಲಸ ಮಾಡಿದ್ರೆ ತಾನೇ ನನಗೂ ಒಂದಷ್ಟು ಪೇಮೆಂಟು ಅಂತ ಆಗೋದು. ಏನು ಮಾಡ್ಬೇಕು ಹೇಳಿ ಮೇಡಮ್? ನೋಡು, ಆ ದತ್ತನ್ ಮನೆಯವರು ಇನ್ನು ಮುಂದೆ ನಮ್ಮ ಮನೇಲಿ ನಡೆಯೋ ಯಾವ ಕಾರ್ಯಗಳಲ್ಲೂ ಭಾಗವಹಿಸಬಾರ್ದು. ನಮ್ಮ ಮನೆ ಸಂತೋಷದಲ್ಲಿ ಅವರು ಭಾಗಿಯಾಗಬಾರ್ದು. ನನ್ನ ಮಗಳ ಮದುವೆಯಲ್ಲಿ ಅವರ ನಗು ಕಾಣಬಾರ್ದು. ನೀನೇನು ಮಾಡ್ತೀಯೋ ಗೊತ್ತಿಲ್ಲ. ನಿನಗೆಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡನ್ನು ನಾನು ಕಳಿಸ್ತೀನಿ, ಆದರೆ ಅವರು ಇಲ್ಲಿರಬಾರ್ದು. ಅವ್ರು ಇರಬಾರ್ದಾ? ಏನು ಮಾಡ್ಬೋದು ನಾನು? ಲಕ್ಷ್ಮೀ ಪೂಜೆನೂ ಆಯಿತು, ಇನ್ನೇನು ಚಪ್ರ ಪೂಜೆ ಸ್ಟಾರ್ಟ್ ಆಗುತ್ತೆ. ಮಾಮ್ ಡ್ಯಾಡ್ ಇನ್ನೂ ಬಂದಿಲ್ಲ, ಅವ್ರೇನು ಬರ್ತಾರೋ ಇಲ್ವೋ? ನಿಂತ್ಕೋ. ಈಗ ನಿನಗೆ ಸಮಾಧಾನ ಆಯ್ತಾ? ಮಾಮ್ ಡ್ಯಾಡ್ ಇನ್ನೂ ಬಂದಿಲ್ಲ, ನಿನ್ನಿಂದ ಆಗಿನೇ ಅವ್ರು ಇಲ್ಲಿಗೆ ಬರದೇ ಇರೋ ಹಾಗಾಯಿತು. ಒಂದು ರೀತಿಲಿ ಡ್ಯಾಡ್ ಹೇಳಿದ್ದು ನಿಜಾನೇ, ನೀನು ದುರದೃಷ್ಟದ ಮಗುನೇ. ನಿನ್ನ ಮಗಳು ಅಂತ ಗೊತ್ತಾದ ಮೇಲೆ ಅವ್ರಿಗೆ ಮನೆ ಸಂಬಂಧನೇ ಮುರಿಯೋ ಹಾಗಾಯಿತು. ಹಾಗಂತ ನೀನು ಅಂದ್ಕೊಂಡಿದ್ಯಾ, ಆದರೆ ಇದು ಯಾವುದಕ್ಕೂ ನಾನು ಕಾರಣ ಅಲ್ಲ. ಅವರೇ ಇದನ್ನೆಲ್ಲ ಮಾಡ್ಕೊಂಡಿದ್ದು. ಆದರೆ ಇದೆಲ್ಲದರಿಂದ ಶಿಕ್ಷೆ ಅನುಭವಿಸ್ತಾ ಇರೋದು ನಾನು. ಹಾಗಂತ ಅವ್ರ ಮನೆಗೆ ಬರಬಾರ್ದು ಅನ್ನೋ ಮನಸ್ಸು ನನಗಿಲ್ಲ. ಅವ್ರು ಬಂದರೆ ನಿನಗೆಷ್ಟು ಸಂತೋಷ ಆಗುತ್ತೋ ನನಗೂ ಅಷ್ಟೇ ಸಂತೋಷ ಆಗುತ್ತೆ. ಅವ್ರಿಗೆ ಬರೋಕ್ಕೆ ಮನಸ್ಸಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗತ್ತೆ? ಮಾಮ್ ಮತ್ತು ಡ್ಯಾಡು ಎಷ್ಟು ಚೆನ್ನಾಗಿ ಮನೆಗೆ ಬರ್ತಾಯಿದ್ರು. ನನ್ನ ನೆನಪಾದಾಗೆಲ್ಲ ಬಂದು ನನ್ನ ಮಾತಾಡಿಸ್ತಿದ್ರು. ಆದರೆ ಈಗ ಅವ್ರು ಈ ಮನೆಗೆ ಬರದೇ ಇರೋ ಹಾಗಾಯಿತು. ಇವತ್ತು ಪೂಜೆಗೆ ಏನಾದರೂ ಮಾಮ್ ಡ್ಯಾಡ್ ಬರದೇ ಹೋದರೆ ನನ್ನ ಪೂರ್ಣಿನಂತೂ ಸುಮ್ಮನೆ ಬಿಡಲ್ಲ. ಡ್ಯಾಡ್,
ನಂಬಿಕೆ ಇಲ್ದವನು ಏನು ಅವಾಂತರ ಮಾಡೋಕ್ಕೆ ಬಂದನೋ ಏನೋ. ನೀವು ಯಾವ ಮುಖ ಇಟ್ಕೊಂಡು ಇಲ್ಲಿಗೆ ಬಂದಿದ್ದೀರಾ? ಅಭಿ ಏನು ಮಾತಾಡ್ತಿದ್ಯಾ ನೀನು? ಪರವಾಗಿಲ್ಲ, ಇದೆಲ್ಲ ಎಕ್ಸ್ಪೆಕ್ಟ್ ಮಾಡೇ ಬಂದಿತ್ತು ನಾನು. ಇನ್ವೈಟ್ ಮಾಡಿ ಇನ್ಸರ್ಟ್ ಮಾಡಿಕೊಡ್ತು. ಇದು ಮಾಧವ್ ಫ್ಯಾಮಿಲಿಗೆ ಶೋಭೆ ಅಲ್ಲ. ಹಾಗಂತ ನಿನ್ನಂತವನಿಗೆ ಒಳಗೆ ಮಹೇಶ, ಮನೆಗೆ ಬಂದಿರೋ ಅತಿಥಿಗಳ ಹತ್ರ ಈ ಥರ ಮಾತಾಡಬಾರ್ದು. ನೀವು ಬನ್ನಿ, ಕೂತ್ಕೊಂಡು ಮಾತಾಡೋಣ. ದೀಪಿಕಾ, ಅಪ್ಪ ಅಮ್ಮನ್ನ ಕರ್ಕೊಂಡು ಬಾ. ಬಾ. ಡ್ಯಾಡ್ ಬನ್ನಿ. ಸಮಾಧಾನ ಮಾಡ್ಕೊ ಪೂರ್ಣಿ, ನಿನ್ನ ನೋವು ನನಗೆ ಅರ್ಥ ಆಗತ್ತೆ. ಅಳಬೇಡ, ಧೈರ್ಯವಾಗಿರು. ಇಂಥ ಸಮಯದಲ್ಲೇ ನಿನ್ನ ಮನಸ್ಸನ್ನು ನೀನು ಗಟ್ಟಿ ಮಾಡ್ಕೋಬೇಕು. ಪೂರ್ಣಿ, ಪೂರ್ಣಿ, ಯಾಕಮ್ಮ ನನಗೆ ಮುಖ ತೋರಿಸಲ್ವಾ? ಈ ಪಾಪಿ ತಾಯಿಗೆ ಮುಖ ತೋರಿಸ್ತಿರೋಷ್ಟು ಕೋಪನ? ದಯವಿಟ್ಟು ನೀವು ಇಲ್ಲಿರಬೇಡಿ, ಇಲ್ಲಿಂದ ಹೊರಟೋಗಿ. ಪೂರ್ಣಿ, ಏನು ಹೇಳ್ತಾ ಇದೀಯಾ? ಹೌದು ಅಮ್ಮ, ಇವರಿಲ್ಲೇ ಇದ್ರೆ ನಾನು ಸೋತು ಹೋಗ್ತೀನಿ. ಅಪ್ಪ ಅಮ್ಮ ಬೇಕು ಅನ್ನೋ ಆಸೆ ಮತ್ತೆ ಮತ್ತೆ ಮನಸ್ಸಲ್ಲಿ ಹುಟ್ಟುತ್ತೆ. ದಯವಿಟ್ಟು ಇವ್ರನ್ನ ಇಲ್ಲಿಂದ ಹೊರಟೋಗೋ ಕೇಳ್ಬಿಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.